ಒಂದು ಕೇಳ. ಕೇಳು. ಅಕಸ್ಮಾತ್ ನಾವು ಮದುವೆ ಆಗಿದ್ವಿ ಅಂದರೆ ನಾವು ಚೆನ್ನಾಗಿರ್ತಿದ್ವಾ? ನಾವು ಇವಾಗಲೂ ಚೆನ್ನಾಗಿದ್ದೀವಿ ಅಲ್ವಾ? ಒಂದೊಂದ್ಸಲ ನಾನು ಒಬ್ಬಂಟಿಯಾಗಿ ಕುತ್ಕೊಂಡಾಗ ನಿನ್ನ ನೆನಪು ತುಂಬ ಕಾಡುತ್ತೆ. ಆದರೆ ಅದೆಲ್ಲದನ್ನೂ ಮೀರಿ ನನ್ನ ಜೊತೆ ನನ್ನ ಗಂಡ ಇದ್ದಾನೆ ಅನ್ನೋದು ವಾಸ್ತವ ಅಲ್ವಾ? ಅದೆಲ್ಲ ಬಿಡು. ನೀನು ಯಾರನ್ನೂ ಲವ್ ಮಾಡಲಿಲ್ವಾ? ಮೊದಲೇ ಡೈರೆಕ್ಟರು, ಎಷ್ಟೊಂದು ಹುಡುಗಿರು ಬೇರೆ. ಇಲ್ಲ, ಓಡ್ತಾ ಇರೋ ಪ್ರಪಂಚದಲ್ಲಿ ಎಲ್ಲನೂ ಮರೆತೆ, ಆದರೆ ನಿನ್ನ ಮರೆಯೋಕ್ಕಾಗ್ತಾ ಇಲ್ಲ. ಸಾರಿ. ನಾನು ನಿನಗೋಸ್ಕರ ವೆಯ್ಟ್ ಮಾಡಬೇಕಿತ್ತು ಅನ್ಸುತ್ತೆ. ಸಾರಿ. ಎಲ್ಲ ಬದಲಾಗೋಯ್ತು ಅಲ್ವಾ? ಅವ್ರು ಮಾಡಿದ್ದು ಇವ್ರ ಮೇಲೆ, ಇವ್ರು ಮಾಡಿದ್ದು ಅವ್ರ ಮೇಲೆ ಹಾಕೋದು ಜಮಾನ್ದ ನಡ್ಕೊಂಬಂದಿರೋದೆ. ಟೈಮ್ ಬದಲಾಯಿತು ಅನ್ನೋದೆಲ್ಲ ನೆಪ ಮಾತ್ರ. ಇಲ್ಲಿ ಬದಲಾಗೋದು ಮನುಷ್ಯ. ನಾನು ನಿನಗೆ ನೆನಪಾಗ್ತೀನಾ? ಮರ್ತಿರೋದನ್ನಲ್ವ ನೆನಪಿಸ್ಕೊಳಕ್ಕೆ ಸಾಧ್ಯ. ನೆನಪನ್ನೇ ಹೇಗೆ ನೆನಪಿಸ್ಕೊಳ್ಳಿ? ಟೈಮ್ ಆಗುತ್ತೆ, ಹೊರಡ್ಬೇಕು. ನಮ್ಮ ಟೈಮ್ ಮುಗ್ದೋಯ್ತಲ್ವಾ? ನಮ್ಮ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗೋದು. ಅದಕ್ಕೆ ಅನಿಸುತ್ತೆ ನಂಗೆ ಸತೀಶ್ ಸಿಕ್ಕಿದ್ದು. ನಿನ್ನ ಪ್ರೀತಿ, ನೀನು ನನಗೆ ಕೊಟ್ಟಿದ್ದ ಗೌರವ, ಇವೆಲ್ಲನೂ ಇನ್ನೂ ನನ್ನನ್ನು ತುಂಬ ಕಾಡುತ್ತೆ. ನೀನು ನಿಮ್ಮ ಯಜಮಾನರು ತುಂಬ ಖುಷಿಯಾಗಿದ್ದೀರಾ? ಲೈಫ್ ಪೂರ್ತಿ ಹೀಗೆ ಖುಷಿಯಾಗಿ. ನೀನು ಕೂಡ. ಎಲ್ಲನೂ ಚೆನ್ನಾಗಿದೆ. ಯಾವುದು ಹಳಿ ತಪ್ಪೋದು ಬೇಡ, ತಪ್ಪಾಗೋದು ಬೇಡ. ಈ ಸಿನಿಮಾ ಕಥೆನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೀನು ಅಷ್ಟೇ. ಯಾವುದಾದ್ರೂ ಹೀರೋಯಿನ್ನ ನೋಡಿ ಮದುವೆ ಮಾಡ್ಕೊ. ಬಾಯ್. ರವಿ, ನನ್ನ ಮಗ ರವಿ ತೇಜ. ಈ ಜೀವನ ಅನ್ನೋ ಸೈಕಲಲ್ಲಿ ಸಾಧನೆ ಮತ್ತು ಪ್ರೀತಿ ಇವೆರಡು ಆ ಸೈಕಲ್ನ ಚಕ್ರಗಳಂತೆ. ಎರಡು ಜೊತೆಗೇನೋ ಓಡ್ತವೆ, ಆದರೆ ಯಾವತ್ತೂ ಒಂದನ್ನೊಂದು ಕೂಡೋದಿಲ್ಲ. ಅದೇ ರೀತಿ ಸಾಧನೆ ಬೇಕು ಅಂತ ಹೊರಟವ್ನಿಗೆ ಪ್ರೀತಿ ಸಿಗಲ್ಲ, ಪ್ರೀತಿ ಬೇಕು ಅಂತ ಹೊರಟವ್ರಿಗೆ ಸಾಧನೆ ಮಾಡೋಕ್ಕಾಗಲ್ಲ. ಎರಡು ಸಿಕ್ಕೋರು ಅದೃಷ್ಟವಂತರು, ಸಿಗದೇ ಇರೋ ನಮ್ಮಂಥವ್ರೆ ಈ ಪ್ರಪಂಚದಲ್ಲಿ ಜಾಸ್ತಿ ಜನ.